ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಉಪದೇಶಿಸಿತು ಭಾರತ. ಯುದ್ಧವೆನ್ನುವುದು ಮಾನವ ಜೀವನಕ್ಕೆ ಅನಿವಾರ್ಯವಲ್ಲ. ಬದುಕುವ ಕಲೆ ಚೆನ್ನಾಗಿ ತಿಳಿದಿದ್ದರೆ ಮನುಜಕುಲ ಯುದ್ಧವಿಲ್ಲದೆಯೇ ಬಾಳಬಹುದು. ಈ ಸತ್ಯ ಚೆನ್ನಾಗಿ ತಿಳಿದಿದ್ದ ಮಹನೀಯರಲ್ಲಿ ಗಾಂಧೀಜಿಯವರು ಒಬ್ಬರು. ಈ ಕಾರಣಕ್ಕಾಗಿಯೇ ಅವರು ಸತ್ಯಾಗ್ರಹವೆಂಬ ವಿಶಿಷ್ಟ ಕ್ರಮವನ್ನೇ ಚಳುವಳಿಯ ಮಾರ್ಗವನ್ನಾಗಿ ರೂಪಿಸಿದರು. ಆದರೆ ನಡೆದದ್ದೇನು? ಬಹಳ ವರ್ಷಗಳ ನಂತರ ಈ ಸ್ಥಳಕ್ಕೆ ನನ್ನ ಭೇಟಿ. ಅಂದು ಬಾಲ್ಯದಲ್ಲಿ ಶಾಲೆಯ ಗೆಳೆಯರೊಡನೆ ಬಂದಿದ್ದಾಗ ಕೇವಲ ಈ ಕಟ್ಟಡಗಳು ಮಾತ್ರ ನೆನಪಿನಲ್ಲಿ ಉಳಿದಿದ್ದವು. ಅವು ನನಗೆ ಮಹತ್ವದ್ದು ಎನಿಸಿರಲಿಲ್ಲ. ಆದರೆ ಇಂದು ನನ್ನ ದೇಶದ ಚರಿತ್ರೆಯನ್ನು ಅಧ್ಯಯನ ಮಾಡಿದ ಬಳಿಕ ಈ ನೋವಿನ ಧ್ವನಿಗಳು ನನ್ನೆದೆಯೊಳಗೆ ಚೀರಿದಂತೆ ಭಾಸವಾಗುತ್ತಿದೆ. ರಾಷ್ಟ್ರಪಿತನ ಅಹಿಂಸಾ ತತ್ವವನ್ನು ಉಲ್ಲಂಘಿಸಿ ಈ ನೆಲದಲ್ಲಿ ರಕ್ತದ ಓಕುಳಿಯಾಯ್ತಲ್ಲ ಎಂದು ಮನಸ್ಸು ಕಳವಳ ಪಡುತ್ತಿದೆ. ಓ ಸರ್, ನಮಸ್ಕಾರ. ನೀವು ಇಲ್ಲಿಗೆ ಹೊಸಬ್ರು ಅಂತ ಕಾಣಿಸುತ್ತೆ. ನಿನಗೆ ಹೇಗೆ ಗೊತ್ತಾಯ್ತು? ಅದೆಲ್ಲ ನಮ್ಮಂತ ಅನುಭವಿ ಗೈಡ್ಗಳಿಗೆ ಬೇಗ ಗೊತ್ತಾಗುತ್ತೆ. ಜಾಣ. ಅದಿರ್ಲಿ, ಈ ಸ್ಥಳದ ಚರಿತ್ರೆ ಬಗ್ಗೆ ನಿನಗೆ ಗೊತ್ತೇ? ನನ್ನ ಕೆಲಸನೇ ಅದನ್ನ ತಿಳಿಸೋದಲ್ವಾ ಸರ್. ಈ ಸ್ಥಳ ಅಮೃತಸರದಲ್ಲಿರುವ ಜಲಿಯನ್ ವಾಲಾ ಬಾಗ್. ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಬ್ರಿಟಿಷ್ ಅಧಿಕಾರಿ ಡಯರ್ ಎಂಬಾತ ಗುಂಡು ಹಾರಿಸಿ ಸಾವಿರಾರು ಜನರನ್ನು ಕೊಂದ ಸ್ಥಳ. ಅದೆಲ್ಲ ಸರಿ, ಆದ್ರೆ ಇದರ ಹಿನ್ನೆಲೆ ಮುನ್ನೆಲೆ ಏನು ಅಂತ ನಿನಗೆ ಹೇಳಲು ಬರುತ್ತದೆಯೇ? ಅದೆಲ್ಲ ಯಾರಿಗ್ ಬೇಕು ಸರ್. ಇಲ್ಲಿಗೆ ಬರೋ ಟೂರಿಸ್ಟ್ ಗಳಿಗೆ ನಾನು ಇಷ್ಟೇ ಹೇಳ್ತಾ ಇರೋದು. ಆದ್ರೆ ನಾನ್ ಹೇಳ್ತೀನಿ ಕೇಳು. ಮೊದಲನೇ ಮಹಾಯುದ್ಧದಲ್ಲಿ ನಮಗೆ ಸಹಾಯ ಮಾಡಿದರೆ ಭಾರತಕ್ಕೆ ಸ್ವಾತಂತ್ರ್ಯ ನೀಡುತ್ತೇನೆಂದ ಆಂಗ್ಲರ ಮಾತು ನಂಬಿ ಭಾರತೀಯ ಸೈನಿಕರಿಗೆ ಬ್ರಿಟಿಷರ ಪರವಾಗಿ ಆ ಯುದ್ಧದಲ್ಲಿ ಭಾಗವಹಿಸಲು ಗಾಂಧೀಜಿಯವರು ಸಮ್ಮತಿಸಿದ್ದರು. ಆ ಯುದ್ಧವೂ ಮುಗಿಯಿತು. ಆದರೆ ಕೊಟ್ಟ ಮಾತಿನಂತೆ ಸ್ವಾತಂತ್ರ್ಯ ನೀಡಲು ಬ್ರಿಟಿಷರು ಆಸಕ್ತಿ ತಳೆಯಲಿಲ್ಲ. ಭಾರತದ ಮುಖಂಡರು ನಿರಾಸೆಗೊಂಡರು. ಇಸವಿ ಮೊದಲನೇ ಮಹಾಯುದ್ಧದ ಕಾಲದಲ್ಲಿ ಜಾರಿಯಲ್ಲಿದ್ದ ಭಾರತದ ಭದ್ರತಾ ಕಾಯಿದೆಯ ಅವಧಿ ಮುಗಿದಿದ್ದರಿಂದ 1919 ಮಾರ್ಚ್ 18ರಂದು ಬ್ರಿಟಿಷ್ ಸರ್ಕಾರ ರೌಲತ್ ಮಸೂದೆಯನ್ನು ಮಾಡಿತ್ತು. ನಾವು ಯುದ್ಧದಲ್ಲಿ ಚೆಲ್ಲಿದ ರಕ್ತಕ್ಕೆ ಇದೇ ಬಹುಮಾನವೇ? ನಾನು ಓದಿದ ರೌಲತ್ ಕಾಯ್ದೆಯ ಸಾರಾಂಶ ಅರ್ಥವಾಯಿತೆ ಮಹಾತ್ಮ? ಅರ್ಥವಾಯಿತು. ಇವರೆಲ್ಲರಿಗೋಸ್ಕರ ಮತ್ತೊಮ್ಮೆ ಓದು. ಎಲ್ಲರೂ ಕೇಳಿರಿ. ಇದು ರೌಲತ್ ಕಾಯ್ದೆಯ ಸಾರಾಂಶ. ಇದರ ಪ್ರಕಾರ ಕ್ರಾಂತಿಕಾರಿಗಳನ್ನು ಯಾವುದೇ ವಿಚಾರಣೆ ಇಲ್ಲದೆ ಶಿಕ್ಷೆಗೆ ಒಳಪಡಿಸಬಹುದು. ಅವರು ನಡೆಸುವ ಸಭೆ ಸಮಾರಂಭಗಳನ್ನು ನಿಷೇಧಿಸಬಹುದು. ಇದೊಂದು ದಮನಕಾರಿ ಮಸೂದೆ. ನಮ್ಮ ಸ್ವಾತಂತ್ರ್ಯದ ಅಪೇಕ್ಷೆಯನ್ನು ಹತ್ತಿಕ್ಕುವ ಬಲವಂತದ ಪ್ರಯತ್ನ. ಹೌದು, ಈ ರೌಲತ್ ಕಾನೂನು ಅನ್ಯಾಯ, ಸ್ವಾತಂತ್ರ್ಯದ ವಿರುದ್ಧ, ಸಮಾಜದ ರಾಷ್ಟ್ರದ ನೆಮ್ಮದಿಗೆ ಅವಶ್ಯವಾದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧ. ಇದಕ್ಕೆ ಹೋರಾಟವೇ ಅಂತಿಮ ತೀರ್ಮಾನ. ಶಾಂತಿ ಶಾಂತಿ. ಆದರೆ ಹೋರಾಟದ ಮಾರ್ಗ ಸತ್ಯಾಗ್ರಹದ ಮಾರ್ಗ. ಮಹಾತ್ಮ ಗಾಂಧಿಗೆ ರೌಲತ್ ಮಸೂದೆ, ಬ್ರಿಟಿಷರ ಅನ್ಯಾಯದ ಕಾನೂನಿಗೆ. ಆದರೆ ಬ್ರಿಟಿಷ್ ಸರ್ಕಾರ ಈ ಸತ್ಯಾಗ್ರಹಿಗಳನ್ನು ಲೆಕ್ಕಿಸಲಿಲ್ಲ. 1919 ಏಪ್ರಿಲ್ 6ರಂದು ಗಾಂಧೀಜಿಯವರ ಬಂಧನವಾಯಿತು. ಆದರೆ ಈ ಸಂದರ್ಭದಲ್ಲಿ ಪಂಜಾಬ್ ಹೊತ್ತಿ ಉರಿಯಿತು. ಬ್ರಿಟಿಷರಿಗೆ ಇದು ಅಮೃತಸರ, ಪಂಜಾಬಿನ ಪ್ರಾಂತ್ಯ.
ಪಂಜಾಬಿನ ಈ ಗಲಭೆಗೆ ಮುಖ್ಯ ಮುಖಂಡರು ಯಾರ್ಯಾರು? ಇಬ್ಬರು ಕಾಂಗ್ರೆಸ್ ಮುಖಂಡರು ಬ್ರಿಗೇಡಿಯರ್. ಈತ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಎಡ್ವರ್ಡ್ ಹ್ಯಾರಿ ಡಯರ್. ಪಂಜಾಬಿನ ಜಲಂಧರ್ನಲ್ಲಿ ಸೈನ್ಯಾಧಿಕಾರಿಯಾಗಿದ್ದಾನೆ. ಆ ಇಬ್ಬರು ಮುಖಂಡರು ಕ್ರಮವಾಗಿ ಆ ಕಪ್ಪು ಕೋಟು ಧರಿಸುವವರು ಡಾಕ್ಟರ್ ಸೈಫುದ್ದೀನ್ ಕಿಸ್ಲು ಮತ್ತು ಆ ಶಾಲು ಹೊದ್ದಿರುವವರು ಡಾಕ್ಟರ್ ಸತ್ಯಪಾಲ್. ಅವರಿಬ್ಬರನ್ನು ತಕ್ಷಣವೇ ಬಂಧಿಸಿ. ಆ ಇಬ್ಬರು ಹೋರಾಟಗಾರರ ಬಂಧನವಾಯಿತಷ್ಟೇ ಅಲ್ಲದೆ ಅವರನ್ನು ಗಡೀಪಾರು ಮಾಡಲಾಯಿತು. ಆ ದಿನ ರಾಮನವಮಿ. ಆ ಉತ್ಸವದಲ್ಲಿ ಮುಸಲ್ಮಾನರು ಹಿಂದೂಗಳು ಇಬ್ಬರೂ ಭಾಗಿಗಳಾಗಿದ್ದರು. ಮಹಾತ್ಮ ಗಾಂಧಿಗೆ ಹಿಂದೂಸ್ತಾನ್ಗೆ. ಮುಖಂಡರ ಬಂಧನವಾದ ಕಾರಣ ಹೋರಾಟಗಾರರ ಗುಂಪು ಉದ್ರೇಕಗೊಂಡಿತು. ಅದು ಹಿಂಸೆಗೆ ತಿರುಗಿತ್ತು. ನ್ಯಾಷನಲ್ ಬ್ಯಾಂಕಿನ ವ್ಯವಸ್ಥಾಪಕ ಸ್ಟೀವರ್ಟ್ನನ್ನು ಹಾಗೂ ಅದರ ಸಹ ವ್ಯವಸ್ಥಾಪಕನನ್ನು ಗುಂಪು ಹೊಡೆದು ಕೊಂದಿತು. ಎರಡು ದಿನಗಳ ಬಳಿಕ 11ನೇ ತಾರೀಕಿನಂದು ಬ್ರಿಗೇಡಿಯರ್ ಜನರಲ್ ಡಯರ್ ಅಮೃತಸರಕ್ಕೆ ಬಂದನು. 12ನೇ ತಾರೀಕು ಯಾವುದೇ ಸಭೆ ಸಮಾರಂಭಗಳನ್ನು ಮೆರವಣಿಗೆಗಳನ್ನು ನಡೆಸಬಾರದೆಂದು ಅಪ್ಪಣೆ ಮಾಡಿದನು. ಆ ವರದಿಗೆ ಆತನ ಪರವಾಗಿ ಬ್ರಿಗೇಡಿಯರ್ ಮೇಜರ್ ಸಹಿ ಹಾಕಿದನು. ಮೇಜರ್, ನನ್ನ ಆಜ್ಞೆಯ ಪತ್ರಿಕಾ ವರದಿ ಕ್ರಮಬದ್ಧವಾಗಿ ಅಚ್ಚಾಗಿದೆ ತಾನೇ? ಹೌದು, ಆದ್ರೆ ಈ ನಿಷೇಧಾಜ್ಞೆಯನ್ನು ಇನ್ನೂ ಅನೇಕ ಸ್ಥಳಗಳಿಗೆ ತಿಳಿಸಬೇಕಿತ್ತು ಎನಿಸುತ್ತದೆ. ಏರಲಿ ಬಿಡು, ನಾನು ನೋಡಿಕೊಳ್ಳುತ್ತೇನೆ. ಅಂದ ಹಾಗೆ ಬ್ಯಾಸ್ಟರ್ಗಳು ಸಭೆ ಸೇರುವುದು ಎಷ್ಟು ಗಂಟೆಗೆ? ಸಂಜೆ 4:30. ನಾವು ಸಾಧ್ಯವಾದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ಬಾಗ್ ಎಂದರೆ ತೋಟ, ಆದರೆ ಅದು ತೋಟವಾಗಿರಲಿಲ್ಲ. ಆಯಾಕಾರದ ಪಾಳುಭೂಮಿ, ಕಟ್ಟಡದ ಕಲ್ಲು ಮಣ್ಣುಗಳು ಬಿದ್ದಿದ್ದವು. ಸುತ್ತಲೂ ಗೋಡೆಗಳು, ಕೆಲವೇ ಸಣ್ಣ ಬಾಗಿಲುಗಳು. ಅಲ್ಲೊಂದು ಅಹಿಂಸಾ ತತ್ವದ ಹೋರಾಟಗಾರರ ಸಭೆ, ಜೊತೆಗೆ ಬೈಸಾಖಿ ಯಾತ್ರಾರ್ಥಿಗಳು ಅಲ್ಲಿಗೆ ಬಂದು ಸೇರಿದರು. ಇದೊಂದು ಶಾಂತಿಯುತ ಸಭೆಯಾಗಿತ್ತು. स्वराज भारत की स्वप्न है, अंग्रेजी लोग हमारे नहीं हैं। सब चीज के लिए उनका मुलाहज हमें नहीं चाहिए, फिर भी हमें उनको क्यों डरना? अच्छी बात। हम सब इस रौलत कानून को विरोध करेंगे, तुरंत इस देश आजाद होने का आशा करेंगे। ಡಯರ್ ಬಂದೂಕು ಹಾಗೂ ಚಾಕುಗಳನ್ನು ಹಿಡಿದ ಗೂರ್ಖರು ಹಾಗೂ ಬೂಚಿ ಸೈನಿಕರೊಡನೆ ಆ ತೋಟದೊಳಗೆ ಒಂದು ಇಕ್ಕಟ್ಟಾದ ಬಾಗಿಲಿನಿಂದ ಹೊಕ್ಕನು. ಆ ಬಾಗಿಲೊಳಗೆ ಶಸ್ತ್ರಗಳು ತುಂಬಿದ್ದ ಅವರ ಕಾರುಗಳು ಹಿಡಿಸಲಿಲ್ಲ. ಅವುಗಳನ್ನು ಹೊರಗಡೆಯೇ ನಿಲ್ಲಿಸಿ ಆತ ಬಾಗಿಲ ಜಗುಲಿಯ ಎರಡೂ ಕಡೆಗಳಲ್ಲಿ ಸೈನಿಕರನ್ನು ನಿಲ್ಲಿಸಿದನು. ಜನರಿಗೆ ಚೆದರಬೇಕೆಂದು ಆತ ಎಚ್ಚರಿಕೆಯನ್ನೇ ಕೊಡಲಿಲ್ಲ. ಅಲ್ಲಿ ನಡೆಯುತ್ತಿದ್ದ ಭಾಷಣವೆಂತಹದೆಂಬುದಕ್ಕೆ ಸಾಕ್ಷ್ಯವೇ ಇರಲಿಲ್ಲ. ಅವರ್ಯಾರ ಬಳಿಯಲ್ಲೂ ಬಂದೂಕು ಇರಲಿಲ್ಲ. ವಿತೌಟ್ ಕಾಷನ್ ಸರ್. ಯು ಬ್ಯಾಸ್ಟರ್ಡ್ಸ್, ಐ ಸೇ ಫೈರ್.
भगवान हमारा रक्षा करे। हे भगवान! भगवान हमारा क्या दशा है, हमारा क्या दशा है। छोड़ दीजिए। Look here. By counting this empty cottage, I can see it took 1,650 rounds of firing at that bastards. Most of them managed by 1,650 bullets. ಇಡೀ ದೇಶ ಸ್ತಂಭೀಭೂತ. ಭಾರತೀಯರ ಮೇಲೆ ನಡೆದ ಈ ರಕ್ಕಸಿ ಕೃತ್ಯವನ್ನು ದೇಶ ಅರಗಿಸಿಕೊಳ್ಳದಾಯಿತು. ಈ ಪ್ರಕರಣದ ತನಿಖೆಗೆಂದೇ ನೇಮಿಸಲ್ಪಟ್ಟದ್ದು ಹಂಟರ್ ಆಯೋಗ. That idiot officer killed many people, but he served for us to save our prominence. I don't accept this. It's too much. Did you hit that crowd by changing your aim regularly? Yes, of course. If there is a way to enter inside, you wish to use machine guns? Of course. I fired till that crowd ran helter-skelter. It was very necessary to make an effect. You are wrong. You committed a mistake by fighting for a long time. No. Dyer did the good job. I wish to announce Indians aroused the mutiny. Because of Dyer, that was stopped. ಈತ ಪಂಜಾಬಿನ ತಾತ್ಕಾಲಿಕ ಗವರ್ನರ್ ಸರ್ ಮೈಕೆಲ್. ಆತ ಡಯರ್ನ ಕಾರ್ಯವನ್ನು ಮೆಚ್ಚಿದನಲ್ಲದೆ ಆ ಭಾರತೀಯರ ಸಭೆಯನ್ನು ದಂಗೆ ಎಂದು ಕರೆದನು. It is not acceptable. It is not possible to compare with Sipai mutiny of 1857. We don't believe it has Dyer saved our kingdom by this action. ಈ ಪ್ರಕರಣವನ್ನು 1857ರ ಸಿಪಾಯಿ ದಂಗೆಗೆ ಹೋಲಿಸುವಂತಿಲ್ಲ. ಈ ಕೃತ್ಯದಿಂದ ಬ್ರಿಟಿಷ್ ಸರ್ಕಾರದ ರಕ್ಷಣೆಯೇನೂ ಆಗಲಿಲ್ಲ. ಆದರೆ ಡಯರ್ ಒಂದು ಮಹತ್ತರ ಪರಿಣಾಮ ಮಾಡಿದನೆಂದು ಬ್ರಿಟಿಷ್ ಸರ್ಕಾರ ಭಾವಿಸಿತು. ಈ ಪ್ರಕರಣದಿಂದ ನೊಂದ ರವೀಂದ್ರನಾಥ್ ಠಾಗೋರರು ತಮ್ಮ ನೈಟ್ಹುಡ್ ಪದವಿಯನ್ನು ತಿರಸ್ಕರಿಸಿದರು. ಗಾಂಧೀಜಿಯವರು ತಮ್ಮ ಕೈಸರ್ ಆಯ್ ಹಿಂದ್ ಪದವಿಯನ್ನು ತಿರಸ್ಕರಿಸಿದರು. ಈ ಕುಕೃತ್ಯವನ್ನು ನಡೆಸಿದ ಡಯರ್ಗೆ ಯಾವ ಶಿಕ್ಷೆಯೂ ಆಗದ ಕಾರಣ ಎಲ್ಲರಲ್ಲೂ ನೋವು ತಾಂಡವವಾಯಿತು. ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಸರ್. ಪ್ರತಿಯೊಂದು ದೃಶ್ಯ ಕಣ್ಣಿಗೆ ಕಟ್ಟಿದ ಹಾಗಿತ್ತು. ದಶಕಗಳೇ ಕಳೆದರೂ ಅವರು ಉಳಿಸಿರುವ ಈ ಹೋರಾಟದ ಗುರುತುಗಳನ್ನು ಭಾರತೀಯರು ಮರೆಯುವಂತೆಯೇ ಇಲ್ಲ.
ನೊಂದವರ ಕೂಗು ಇಲ್ಲೆಲ್ಲಾ ಪ್ರತಿಧ್ವನಿಸುತ್ತಿದೆ. ಈ ಪ್ರದೇಶ ಹುತಾತ್ಮರ ಸನ್ನಿಧಿಯಂತೆ ಭಾಸವಾಗುತ್ತಿದೆ. ಆಮೇಲೆ ಏನಾಯ್ತು ಸರ್? ಆ ಡಯರ್ ಏನಾದ? ಇದರಿಂದ ಭಾರತದ ರಾಜಕೀಯ ಚಿತ್ರವೇ ಬದಲಾಯಿತು. 1920ರಲ್ಲಿ ಗಾಂಧೀಜಿಯವರು ಆಲ್ ಇಂಡಿಯಾ ಹೋಮ್ ರೂಲ್ ಲೀಗಿನ ಅಧ್ಯಕ್ಷರಾಗುವ ಮೂಲಕ ರಾಜಕೀಯವನ್ನು ಪ್ರವೇಶಿಸಿದರು. ಆದರೆ ಅವರ ಕನಸಿನಂತೆ ಹಿಂಸೆ, ರಕ್ತಪಾತವಿಲ್ಲದೆ ಭಾರತದ ಸ್ವಾತಂತ್ರ್ಯ ಚರಿತ್ರೆ ನಿರ್ಮಾಣವಾಗಲೇ ಇಲ್ಲ. ಭಾರತೀಯರ ಮೇಲೆ ಡಯಾರ್ನ ದೌರ್ಜನ್ಯ ನಿರಂತರ ನಡೆಯುತ್ತಲೇ ಇದ್ದುದರಿಂದ ಆತ ಸೈನ್ಯಕ್ಕೆ ರಾಜೀನಾಮೆ ನೀಡುವಂತೆ ಆಜ್ಞೆ ಮಾಡಿದರು. 1927ನೇ ಇಸವಿ ಬ್ರಿಸ್ಟಲ್ ನಗರದಲ್ಲಿ ಆತನ ಅಂತಿಮ ಘಳಿ. ಸೆರೆಬ್ರಲ್ ಹ್ಯಾಮ್ರೇಜ್ ಎಂಬ ಪಾರ್ಶ್ವವಾಯು ರೋಗ ಸತತವಾಗಿ ಆತನ ಮೇಲೆ ದಾಳಿ ಮಾಡಿದ್ದು ಆತ ಹೊಡೆದ ಗುಂಡುಗಳ ಸುತ್ತುಗಳಂತೆ. ಡೆತ್ ಬೆಡ್ನಲ್ಲಿ ಆತ ಹೀಗೆ ಹೇಳಿದ: So many people who knew the condition of Amritsar say I did right, but so many others say I did wrong. I only want to die and know from my Maker whether I did right or wrong. And know from my Maker whether I did right or wrong. ಈ ಘಟನೆಗಳ ನಂತರ ಗಾಂಧೀಜಿಯವರು ಭಾರತದ ರಾಜಕೀಯ ಪ್ರವೇಶ ಮಾಡಿದ್ದೂ ಆಯಿತು. ಅವರ ನೇತೃತ್ವದಲ್ಲಿ ಅಹಿಂಸಾ ಹೋರಾಟ ಮಾರ್ಗದ ಒಂದು ದೊಡ್ಡ ಚಳುವಳಿಯೇ ರೂಪುಗೊಂಡಿತು. ಎಲ್ಲಿಗೋಗ್ತಿದ್ಯಾ? ಅವರ ಹಿಂದೆ, ಬ್ರಿಟಿಷರ ಕೇಡಿನಿಂದ ನನ್ನ ದೇಶವನ್ನು ಉಳಿಸಲು. ಅದು ನಿನ್ನ ಭ್ರಮೆ. ಅದೆಲ್ಲ ನಡೆದು ಹೋದ ಕತೆ. ಈಗ ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ. ಎಚ್ಚರ ಆಗು. ಪರವಾಗಿಲ್ಲ, ಅವರ ಸತ್ಯ ಧರ್ಮಗಳ ಹಾದಿಯಲ್ಲೇ ನಾವು ನಡೆಯೋಣ. ಈ ದೇಶಕ್ಕೆ ಇನ್ನೂ ಹೋರಾಟದ ಅಗತ್ಯವಿದೆ. ನಡಿ ನಡಿ.